ಇವತ್ತು ಸಮನ್ವಿ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇತ್ತು. ಫಸ್ಟ್ ಸ್ಪೋರ್ಟ್ಸ್ ಡೇ ಸಮನ್ವಿದಿದ್ದು. ಅವಳಿಗೆ ಈ ವರ್ಷನೇ ಸ್ಕೂಲ್ ಸೇರಿಸಿರೋದ್ರಿಂದ ಮತ್ತು ಅವಳು ಪ್ಲೇ ಗ್ರೂಪ್ ಕೂಡ ಆಗಿರೋದ್ರಿಂದ ಮೊದಲನೇ ಸ್ಪೋರ್ಟ್ಸ್ ಡೇ. ಅವಳಿಗಷ್ಟು ಎಕ್ಸೈಟ್ಮೆಂಟ್ ಇತ್ತೋ ಇಲ್ವೋ ಗೊತ್ತಿಲ್ಲ, ನಮಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿ ಹೋಟ್ಲಲ್ಲಿ ಆನ್ ದ ವೇ ತಿಂಡಿ ತಿಂದ್ಕೊಂಡು ಅದಾದಮೇಲೆ ಅವ್ರದ್ದು ಸ್ಪೋರ್ಟ್ಸ್ ಡೇನ ಡೆಕ್ಕತ್ಲಾನಲ್ಲಿ ಅರೇಂಜ್ ಮಾಡಿದರು. ಎಲ್ಲ ಮಕ್ಕಳದು ಮುಗಿದ್ಮೇಲೆ ಲಾಸ್ಟಲ್ಲಿ ಪ್ಲೇ ಗ್ರೂಪ್ ಅವ್ರಿಗೆ ಸ್ಪೋರ್ಟ್ಸ್ ಇತ್ತು. ತುಂಬ ಚಿಕ್ಕ ಮಕ್ಕಳಾಗಿರೋದ್ರಿಂದ ಪೇರೆಂಟ್ಸ್ ಜೊತೆ ಆಟ ಆಡ್ಬೋದು ಅಂತ ಹೇಳಿದರು. ಸೊ ಜಾನು ಮತ್ತು ಸಮನ್ವಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಇವಳ್ದು ಅದೇನೋ ಇದು ಫೆದರ್ ಹಾಕ್ಕೊಂಡು ಮತ್ತು ತಲೆ ಮೇಲೆ ಟಿಯಾರ ಇಟ್ಕೊಂಡು ಹೋಗಿ ರೀಚ್ ಆಗಬೇಕು ಅಂತಿತ್ತು. ಅದರಲ್ಲಿ ಫಸ್ಟ್ ಜಾನು ಸಮನ್ವಿನೇ ಹೋದರು. ಮಧ್ಯದಲ್ಲಿ ಇನ್ನೊಂದು ಮಗು ಹೋಗಿತ್ತು, ಆದರೆ ಅದ್ರ ಟಿಯಾರ ಬಿದ್ದೋಯ್ತು. ಸೊ ಸಮನ್ವಿ ಜಾನುನೇ ಗೆದ್ಕೊಂಡು ಬಂದಿದ್ದು. ಸಮನ್ವಿಯ ಫಸ್ಟ್ ಸ್ಪೋರ್ಟ್ಸ್ ಡೇ, ಫಸ್ಟ್ ಮೆಡಲು. ಸೊ ತುಂಬ ಖುಷಿ ನಮಗಿದೆ. ಅವಳಿಗೆ ಆ್ಯಕ್ಚುಲಿ ಏನೂ ಗೊತ್ತಾಗೋದಿಲ್ಲ. ಮೇ ಬಿ ದೊಡ್ಡವಳಾದ್ಮೇಲೆ ಈ ಫೋಟೋಸ್ ಎಲ್ಲ ತೋರಿಸಿದಾಗ ತುಂಬಾ ಖುಷಿ ಆಗುತ್ತೆ ಅವಳಿಗೆ. ಸ್ಪೋರ್ಟ್ಸ್ ಡೇ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಡೆಕ್ಕತ್ಲಾನ್ ಆಗಿರೋದ್ರಿಂದ ಅಲ್ಲೇ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಡೆಕ್ಕತ್ಲಾನಲ್ಲಿ ಅದಾದಮೇಲೆ ಮನೆಗೆ ವಾಪಸ್